ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಇದೆ ಮೊದಲಲ್ಲ. ಈ ಹಿಂದೆಯೂ ಗೋಲ್ಡ್ ಸುರೇಶನ ವಿರುದ್ಧ ದೋಖಾ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಒಮ್ಮೆ ಬೆಂಡೆತ್ತಿದ್ರು ಬುದ್ಧಿ ಕಲಿಯದ ಗೋಲ್ಡ್ ಸುರೇಶ ತನ್ನ ಚಾಳಿಯನ್ನ ಮುಂದುವರಿಸಿದ್ದ. ಬಿಗ್ ಬಾಸ್ಗೆ ಹೋಗಿ ಬಂದು ಮತ್ತದೇ ಚಾಳಿ ಮುಂದುವರಿಸಿದ್ದ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಇದೆ ಮೊದಲಲ್ಲ. ಈ ಹಿಂದೆಯೂ ಗೋಲ್ಡ್ ಸುರೇಶನ ವಿರುದ್ಧ ದೋಖಾ ಕೇಸ್ ದಾಖಲಾಗಿತ್ತು. ಪೊಲೀಸರು ಒಮ್ಮೆ ಬೆಂಡೆತ್ತಿದ್ರು ಬುದ್ಧಿ ಕಲಿಯದ ಗೋಲ್ಡ್ ಸುರೇಶ. ಬಿಗ್ ಬಾಸ್ಗೆ ಹೋಗಿ ಬಂದು ಮತ್ತದೇ ಚಾಳಿ ಮುಂದುವರಿಸಿದ ಗೋಲ್ಡ್ ಸುರೇಶ. ಅಂಬಾನಿ ಕುತ್ತಿಗೆಯಲ್ಲಿ ನೀವಿಷ್ಟು ಜ್ಯುವೆಲರಿಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಬಾನಿ ಮಗನ ಕುತ್ತಿಗೆಯಲ್ಲೂ ಇಷ್ಟು ಗೋಲ್ಡ್ ಚಿನ್ನವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬೆಳಗಾವಿಯ ಅಥಣಿಯ ಹಳ್ಳಿ ಒಂದರಲ್ಲಿ ಬದುಕಿ ಬಾಳಿದ, ಬೆಂಗಳೂರಿಗೆ ಬಂದು ಶ್ರಮದಿಂದ ಮುಂದೆ ಬಂದ ಗೋಲ್ಡ್ ಸುರೇಶನ ಕುತ್ತಿಗೆಯಲ್ಲಿ ನೀವು ನೋಡ್ತೀರಾ ಜ್ಯುವೆಲರಿಗಳನ್ನ. ಅದು ತಪ್ಪಲ್ಲ, ಅದು ಅಪರಾಧವೂ ಅಲ್ಲ. ಕಷ್ಟಪಟ್ಟು ದುಡಿದು ಬೆವರು ಸುರಿಸಿದ ಹಣದಲ್ಲಿ ನೀವು ಗೋಲ್ಡ್ ಬೇಕಾದ್ರೆ ಹಾಕೊಳ್ಳಿ, ಇಡೀ ಜ್ಯುವೆಲರಿ ಅಂಗಡಿನೇ ನೇತಾಕೊಳ್ಳಿ, ನಾವು ಕೇಳಲ್ಲ. ನಿಮ್ಮ ಖಾಸಗಿ ಬದುಕನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಜನರಿಗೆ ಉಪದ್ರವವನ್ನು ಕೊಟ್ಟು, ಜನರನ್ನ ವಂಚನೆ ಮಾಡಿ, ಸುಳ್ಳು ಹೇಳ್ಕೊಂಡು, ದಗಲ್ಬಾಜಿ ಮಾಡ್ಕೊಂಡು, ರೋಲ್ ಕಾಲ್ ಮಾಡ್ಕೊಂಡು, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಯಾರಾದ್ರೂ ಅಥವಾ ಯಾವನಾದ್ರೂ ಸಾರ್ವಜನಿಕ ಬದುಕಲ್ಲೇನಾದ್ರೂ ಮಿಂಚುತ್ತಾ ಇದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಆಡಂಬರವಾಗಿ ಬದುಕಿ, ತಪ್ಪಲ್ಲ, ಅಪರಾಧ ಅಲ್ಲ. ಆಡಂಬರವಾಗಿ ಐಷಾರಾಮಿ ಜೀವನವನ್ನು ಸಾಗಿಸಿ, ತಪ್ಪಲ್ಲ. ಆದರೆ ಮತ್ತೊಬ್ಬ ಅಮಾಯಕನಿಗೆ ಮೋಸ ಮಾಡಿ ನೀವು ಆಡಂಬರವಾಗಿ ಬದುಕ್ತೀರಾ ಅನ್ನೋದಾದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ಕೆ ನಾವು ಕಿವಿಗಳಿಗೇನ ದಾಸವಾಳ ಹೂವು ಇಟ್ಕೊಂಡಿದ್ದೀವ? ಹಾಗಾದ್ರೆ ಮೊಯ್ದಿನ್ ಮಾಡಿರ್ತಕ್ಕಂಥ ಆರೋಪದ ಪ್ರಮುಖ ಅಂಶಗಳು ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವು ಅಷ್ಟೇ ತಂದಿದೆ ಸರ್. ಇವು ಈ ಐಟಮ್ಗಳು ಕ್ಯಾಮ್ರಾ ತಂದಿಲ್ಲ, ಒಂದು ಟ್ರೈಪಾಡ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಅಷ್ಟೇ ಚಾಟ್ ಮಾಡ್ತಾನ, ಮೆಸೇಜ್ ಮಾಡೋದ್ರಲ್ಲ, ನೀವು ವಾಟ್ಸಪ್ ಕಾಲ್ ಮಾಡ್ರಿ ಇಲ್ಲ ವಾಟ್ಸಪ್ ಮೆಸೇಜ್ ಮಾಡ್ರಿ ಅಷ್ಟೇ ಹೇಳ್ತಾನೆ. ಫೋನ್ ಪಿಕ್ ಮಾಡೋಲ್ಲ ಸರ್. 1.5 ಲಕ್ಷ ಮಾತ್ರ ಹ್ಯಾಂಡ್ ಕೊಟ್ಟಿದ್ದಾನೆ ಸರ್. 1 ಲಕ್ಷ ಒಂದ್ಸಲ ಕೊಟ್ಟಿದ್ದಾನೆ ರೀ. 50,000 ರೂಪಾಯಿ ಮನೆ ಫೋನ್ ಪೇ ಮಾಡಿದ್ದಾನೆ. ಇದೆಲ್ಲ ವರ್ಕ್ ಸೇರಿದ್ರೆ ಒಂದು 2 ಲಕ್ಷ ಮಾಡಿದ್ರು ಅನ್ಕೊಂಡ್ರಿ. ನಮ್ಗೆ ಇಷ್ಟನ್ನ ಅಮೌಂಟ್ 5 ಲಕ್ಷ ಮೇಲೆ ಅಮೌಂಟ್ ಕೊಡ್ತೀವಿ ಸರ್. ಇದು ಆಡಿಯೋ ವಿಡಿಯೋ ಮಿಕ್ಸರ್ ಸರ್. ಇದು ಆಡಿಯೋ ವಿಡಿಯೋ ಮಿಕ್ಸರ್ ಅಂತ ಸರ್. ಇದು ಇವೆಲ್ಲ ಆಪರೇಟಿಂಗ್ ಕೂಡ ಹೇಳ್ತೀನಿ ಅಂದಿದ್ರು ಅವರೇ. ನನಗೆ ಎಡಿಟಿಂಗ್ ಮಾತ್ರ ಗೊತ್ತು ಸರ್. ಎಡಿಟಿಂಗ್ ಗೊತ್ತು, ಬ್ಯಾಕ್ಗ್ರೌಂಡ್ ಏನು ಮಾಡಬೇಕೆಲ್ಲ ಅಷ್ಟು ಆಗಲಿ ಎಲ್ಲ. ಅಟ್ಲೀಸ್ಟ್ ಒಂದು 5-6 ಸಾವಿರ ಟಿವಿನೂ ಆಗಲಿ ಏನು ಕಳಿಸಿಲ್ಲ. ಫರ್ನಿಚರ್ ವರ್ಕ್ ಮಾಡಿದ್ದಾನೆ, ಅಮೌಂಟ್ ಹಾಕಿ. ಇದು ಸರ್ ಟಿಪಿ ಲಿಂಕ್, ಇದು ಲ್ಯಾನ್ ಸರ್. ಇಂಟರ್ನೆಟ್ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಹೋಗೋದು, ಶೇರ್ ಇಂಟರ್ನೆಟ್ ಶೇರ್ ಮಾಡ್ಕೊಳ್ಳಿಕ್ಕೆ, ಡಾಟಾ ಶೇರ್ ಮಾಡ್ಲಿಕ್ಕೆ ಅಂತ. ಆದ್ರೆ ಸಿಸ್ಟಮ್ ಯಾವುದು ತಂದಿಲ್ಲ. ಇವು ಅಷ್ಟೇ ತಂದಿದೆ ಸರ್. ಇವು ಈ ಐಟಮ್ಗಳು ಕ್ಯಾಮ್ರಾ ತಂದಿಲ್ಲ, ಒಂದು ಟ್ರೈಪಾಡ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಅಷ್ಟೇ ಚಾಟ್ ಮಾಡ್ತಾನ, ಮೆಸೇಜ್ ಮಾಡೋದ್ರಲ್ಲ, ನೀವು ವಾಟ್ಸಪ್ ಕಾಲ್ ಮಾಡ್ರಿ ಇಲ್ಲ ವಾಟ್ಸಪ್ ಮೆಸೇಜ್ ಮಾಡ್ರಿ ಅಷ್ಟೇ ಹೇಳ್ತಾನೆ. ಫೋನ್ ಪಿಕ್ ಮಾಡೋಲ್ಲ ಸರ್. 1.5 ಲಕ್ಷ ಮಾತ್ರ ಹ್ಯಾಂಡ್ ಕೊಟ್ಟಿದ್ದಾನೆ ಸರ್. 1 ಲಕ್ಷ ಒಂದ್ಸಲ ಕೊಟ್ಟಿದ್ದಾನೆ ರೀ. 50,000 ರೂಪಾಯಿ ಮನೆ ಫೋನ್ ಪೇ ಮಾಡಿದ್ದಾನೆ. ಇದೆಲ್ಲ ವರ್ಕ್ ಸೇರಿದ್ರೆ ಒಂದು 2 ಲಕ್ಷ ಮಾಡಿದ್ರು ಅನ್ಕೊಂಡ್ರಿ. ನಮ್ಗೆ ಇಷ್ಟನ್ನ ಅಮೌಂಟ್ 5 ಲಕ್ಷ ಮೇಲೆ ಅಮೌಂಟ್ ಕೊಡ್ತೀವಿ ಸರ್. ಇದು ಆಡಿಯೋ ವಿಡಿಯೋ ಮಿಕ್ಸರ್ ಸರ್. ಇದು ಆಡಿಯೋ ವಿಡಿಯೋ ಮಿಕ್ಸರ್ ಅಂತ ಸರ್. ಇದು ಇವೆಲ್ಲ ಆಪರೇಟಿಂಗ್ ಕೂಡ ಹೇಳ್ತೀನಿ ಅಂದಿದ್ರು ಅವರೇ. ನನಗೆ ಎಡಿಟಿಂಗ್ ಮಾತ್ರ ಗೊತ್ತು ಸರ್. ಎಡಿಟಿಂಗ್ ಗೊತ್ತು, ಬ್ಯಾಕ್ಗ್ರೌಂಡ್ ಏನು ಮಾಡಬೇಕೆಲ್ಲ ಅಷ್ಟು ಆಗಲಿ ಎಲ್ಲ. ಅಟ್ಲೀಸ್ಟ್ ಒಂದು 5-6 ಸಾವಿರ ಟಿವಿನೂ ಆಗಲಿ ಏನು ಕಳಿಸಿಲ್ಲ. ಫರ್ನಿಚರ್ ವರ್ಕ್ ಮಾಡಿದ್ದಾನೆ, ಅಮೌಂಟ್ ಹಾಕಿ. ಇದು ಸರ್ ಟಿಪಿ ಲಿಂಕ್, ಇದು ಲ್ಯಾನ್ ಸರ್. ಇಂಟರ್ನೆಟ್ ಒಂದು ಸಿಸ್ಟಮ್ ಇಂದ. ಅಲ್ಲ ಕಣಯ್ಯ, ಕುತ್ತಿಗೆಗೆ ಕೆಜಿ ಗಟ್ಲೆ ಚಿನ್ನ ಹಾಕತ್ತೀಯ. ಜಾಸ್ತಿ ಅಭಿಮಾನಿಗಳು ಕೂಡ ರಾಜ್ಯದಲ್ಲಿದ್ದಾರೆ, ಬೆಲೆ ಕೊಡೋರಿದ್ದಾರೆ, ಅಭಿಮಾನವನ್ನು ವ್ಯಕ್ತಪಡಿಸೋರಿದ್ದಾರೆ. ಇನ್ನೇನು ಬೇಕು ನಿನ್ನ ಜೀವನಕ್ಕೆ? ಪಾಪ ದುಡ್ಕೊಂಡು ತಿನ್ನೋದಕ್ಕೊಂದು ಟಿವಿ ಚಾನಲ್ ಮಾಡಬೇಕು ಅಂತ ಹೇಳಿ ಅದ್ಯಾರೋ ಅಮಾಯಕ ದುಡ್ಡು ಕೂಡ ಹಾಕ್ಕೊಂಡು ನಿನ್ನ ಜೊತೆ ಐಡಿಯಾ ಕೇಳಕ್ಕೆ ಬರ್ತಾನೆ. ಇರೋ ಬರೋ ಐಡಿಯಾಗಳನ್ನೆಲ್ಲ ಕೊಟ್ಟು ಒಂದಷ್ಟು ಹಣನೂ ಪಡ್ಕೊಂಡು ಎಲ್ಲವನ್ನು ತಗೊಂಡು
ಕೊನೆಗೆ ಹಣ ಕೊಡದಲ್ಲಿ ಆಟ ಆಡಿಸೋದು ಅಂದರೆ, ಈಗಲೂ ಈ ಕ್ಷಣದವರೆಗೂ ಗೋಲ್ಡ್ ಸುರೇಶನ್ ಕುತ್ತಿಗೆಗೆ ನೀವು ಲೆಕ್ಕ ಹಾಕ್ಕೊಂಡ್ರೆ 5ಕ್ಕಿಂತ ಹೆಚ್ಚು ಚೈನ್ಗಳಿದ್ದಾವೆ. ಅಲ್ಲ, ನಾನು ಅದು ಹಾಕ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಮೊಯ್ನುದ್ದೀನಿಗೆ ಉತ್ತರ ಕೊಟ್ಕೊಂಡು ಹಾಕ್ಕೊಂಡಿದ್ದಿದ್ರು ಇದ್ದಿರೋದು. ಆದರೆ ಮತ್ತೊಬ್ಬನ ಹೊಟ್ಟೆಗೊಡೋದು, ಇದು ನೋಡಿ, ಆರೋಪಗಳು ಕೇಳಿ ಬಂದಿದ್ದಾವೆ. ಇಲ್ಲಿ ಜಡ್ಜ್ ಮಾಡೋದಕ್ಕೆ ನಾವು ಯಾರು ನ್ಯಾಯಾಧೀಶರಲ್ಲ. ಆರೋಪ ಆತಕ್ಕೆ ಮಾಡ್ತಾ ಇರ್ತಕ್ಕಂಥ ಆರೋಪದ ಬಗ್ಗೆ ಮಾತನಾಡುವಾಗ ಗೋಲ್ಡ್ ಸುರೇಶ ಈ ರೂಪದಲ್ಲಿ ನನಗೆ ವಂಚನೆ ಮಾಡಿದ್ದ, ನಿನಗೆ ಇಂಟೀರಿಯಲ್ ಪ್ಲ್ಯಾನನ್ನು ಮಾಡಿಕೊಟ್ಟಿದ್ದ, ಹಿಂಗೆ ಮಾಡಬೇಕು, ಚಾನಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಮಾಡಿಕೊಡ್ತೀನಿ ಅಂಥೇಳಿ ಭರವಸೆ ಕೊಟ್ಟಿದ್ದ. ಹೀಗೆಲ್ಲ ಕೊಟ್ಟಾದ ನಂತರ ನಾನು ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದಿಲ್ಲ, ನನಗೆ ಉತ್ತರ ಕೊಡೋದಿಲ್ಲ, ಪ್ರತಿಕ್ರಿಯಿಸೋದಿಲ್ಲ, ಆಟ ಆಡಿಸ್ತಾನೆ, ಮುಂಬೈಗೆ ಬಾ ಅಂತಾನೆ, ಲಕ್ನೋಗೆ ಬಾ ಅಂತಾನೆ. ನಾನು ಏನು ಮಾಡೋಣ, ಯಾರ ಜೊತೆ ಕೇಳೋಣ? ಸದಾಕಾಲ ಟಿ ವಿಯಲ್ಲಿ ಚರ್ಚೆಗೆ ಬರುವಂತಹ ಗೋಲ್ಡ್ ಸುರೇಶ, ಸಾಕಷ್ಟು ಅಭಿಮಾನಿಗಳನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಗೋಲ್ಡ್ ಸುರೇಶ ಈ ತರಹದ್ದೊಂದು ವಂಚನೆ ಮಾಡಿದ್ದಾನೆ ಎನ್ನುವಂತಹದ್ದು ಮೊಯ್ನುದ್ದೀನ್ ರವರ ಆರೋಪ. ಸೊ ಮೊಯ್ನುದ್ದೀನ್ ಈಗ ಆರೋಪ ಮಾಡಿ ಠಾಣೆಯಲ್ಲಿ ಕೇಸು ಕೂಡ ದಾಖಲಿಸಿದ್ದಾರೆ. ಈ ಹಿಂದೆಯೂ ಸಾಕಷ್ಟು ವಂಚನೆ ಪ್ರಕರಣದಲ್ಲಿ ಗೋಲ್ಡ್ ಸುರೇಶರ ಹೆಸರು ಕೇಳಿ ಬಂದಿತ್ತು ಎನ್ನುವಂಥ ಆರೋಪವೂ ಕೂಡ ಇದೆ. ಸೊ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಾಗ ಒಂದಷ್ಟು ಜವಾಬ್ದಾರಿ, ಒಂದಷ್ಟು ಸಂವೇದನಾಶೀಲತೆಯನ್ನು ಬೆಳೆಸ್ಕೋಬೇಕು. ನೀವೆಲ್ಲರೂ ಕೂಡ ಜನರ ವೀಕ್ಷಣೆಯಲ್ಲಿ ಇರ್ತೀರಿ, ಸ್ಕ್ರೀನ್ ಮೇಲೆ ಜನರನ್ನು ರಂಜಿಸಿದ್ದೀರಿ, ಹಾಗಾಗಿ ಜನ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ರಂಜಕರು ಇವರೆಲ್ಲ ನಮ್ಮನ್ನು ಮನರಂಜಿಸ್ತಾರೆ, ನಿಮಗೊಂದು ಸ್ಥಾನಮಾನ ಕೊಟ್ಟವ್ರೆ ರಾಜ್ಯದ ಜನ. ಆ ಜನಕ್ಕೆ ನೀವು ಕೊಡೋದೇನು ಈ ತರಹದ ವಂಚನೆ ಆರೋಪಗಳನ್ನು, ಈ ತರಹದ್ದು ಏನು ಹೇಳ್ತಾರೆ ಕಳಂಕಗಳನ್ನು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಗೋಲ್ಡ್ ಸುರೇಶ್ ಅವ್ರ ಜೊತೆ ಪ್ರತಿಕ್ರಿಯೆ ಕೇಳೋದಕ್ಕೋದ್ರೆ ಇರೋ ಬರೋ ಕಥೆ ಹೇಳ್ತಾರೆ, ಬೇಕಾದರೆ ಪ್ರೆಸ್ ಮೀಟಿಗೆ ಬನ್ನಿ ಅಂತ ಹೇಳಿ. ನಾನು ಈ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ, ಪ್ರೆಸ್ ಮೀಟಿಗೆ ಬನ್ನಿ ಅಂತ. ನಿನ್ನ ಮುಖಾನ 4 ಸತಿ ನಾವು ತೋರಿಸಿದ್ರೇನೆ ಜನರಿಗೆ ಗೊತ್ತಾಗೋದು ಗೋಲ್ಡ್ ಸುರೇಶ್ ಈ ರೂಪದಲ್ಲಿದ್ದಾರೆ, ಇದೇ ಸ್ಥಾನದಲ್ಲಿ 2 ಕಣ್ಣಿದೆ, ಇದೇ ಸ್ಥಾನದಲ್ಲಿ 2 ಕಿವಿ ಇದೆ ಅನ್ನೋದು ತೋರಿಸೋದು ಬಂದ್ ಮಾಡಿದ್ರೆ ಗೋಲ್ಡ್ ಸುರೇಶ್ ನೋಡೋಕ್ಕೆ ಜನ ಗುರುತು ಹಿಡಿಯೋದಿಲ್ಲ. ಸೊ ಹಾಗಾಗಿ ಗೋಲ್ಡ್ ಸುರೇಶ್ ಜೊತೆ ಫ್ರೀಡಮ್ ಟಿವಿ ಸಂಪರ್ಕಕ್ಕೆ ಪ್ರಯತ್ನ ಪಡ್ತು. ಈಗ ನನಗೆ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ, ಕುತ್ತಿಗೆಯಲ್ಲಿ ಚೈನ್ ಇದೆ, ಭಾರ ಅನ್ನಿಸ್ತಾ ಇದೆ, ನನಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿಗೆ ಬನ್ನಿ. ಅಂಬಾನಿ ಲೆವೆಲಿಗೆ ಹೇಳ್ತಾರಂತೆ, ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿಗೆ ಬಂದು ಅಲ್ಲಿ ರಿಯಾಕ್ಟ್ ಮಾಡ್ತೀನಿ, ಈಗ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಶಾಸಕ ಭವನದಲ್ಲಿ ಕೂತಿರುವಂತಹ ಶಾಸಕರ ಜೊತೆ ಮಾತನಾಡಿರುವ ಅನುಭವ ಇರುವಂತಹ ಒಂದು ಫ್ರೀಡಮ್ ಟಿವಿ. ಅದೆಷ್ಟೋ ರಾಜಕೀಯ ಒತ್ತಡಗಳಿದ್ರೂ ಕೂಡ ರಿಯಾಕ್ಟ್ ಮಾಡಿಯೇ ತನ್ನ ಮುಂದಿನ ಕಾರ್ಯವನ್ನ ಆರಂಭ ಮಾಡಿದಂಥ ಎಷ್ಟೋ ಪ್ರಭಾವಿ ರಾಜಕಾರಣಿಗಳು. ಆದರೆ ಗೋಲ್ಡ್ ಸುರೇಶ್ ವಿಚಾರದಲ್ಲಿ ಒಂದು ರಿಯಾಕ್ಟ್ ಕೊಡೋ ಸ್ವಾಮಿ ಅಂತ ಕೇಳಿದ್ರೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿಗೆ ಬನ್ನಿ ಅಂತೆ. ಅತಿ ಹಾಸ್ಯಾಸ್ಪದ ಇದು. ಸೊ ಈಗಾಗಲೇ ಮೊಯ್ನುದ್ದೀನ್ ಆರೋಪ ಮಾಡಿದ್ದಾರೆ, ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. ಈ ಹಿಂದೆಯೂ ಕೂಡ ವಂಚನೆ ಪ್ರಕರಣದಲ್ಲಿ ಇದೇ ಗೋಲ್ಡ್ ಸುರೇಶನ ಹೆಸರು ತಳಕು ಹಾಕಿಕೊಂಡಿತ್ತು. ಸಾರ್ವಜನಿಕವಾಗಿ ಗುರುತಿಸಿಕೊಂಡ ನಂತರ ಒಂದಷ್ಟು ಜವಾಬ್ದಾರಿ, ಒಂದಷ್ಟು ಸಂವೇದನಾಶೀಲತೆಯನ್ನು ಅಳವಡಿಸ್ಕೋಬೇಕು. ವಂಚನೆ ಕಳಂಕಗಳು ಜನರನ್ನು ಇರಿಸು ಮುರಿಸಿಗೆ ಒಳಪಡಿಸುತ್ತೆ. ಸ್ಕ್ರೀನ್ನಲ್ಲಿ ರಂಜಿಸಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ, 4 ಜನರಿಗೆ ನೀವು ಪರಿಚಯಸ್ಥರು ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರಿಗೋ ವಂಚನೆ ಮಾಡ್ಕೊಂಡು, ಯಾರ್ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತೀರಿ ಅನ್ನೋದಾದ್ರೆ ಕಾನೂನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕಾನೂನು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಜವಾಬ್ದಾರಿಯುತವಾಗಿ ನಡೆಯಬೇಕಾಗುತ್ತೆ, ವಿವೇಚನೆಯಿಂದ ಇರಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.